ಸ್ನೇಹಿತರೆ ನಮಸ್ಕಾರ. ಈ ಸೆಲೆಬ್ರಿಟಿಗಳು ಅದರಲ್ಲೂ ಕೂಡ ಬಣ್ಣದ ಲೋಕದವರು ದೂರ ಆಗೋದು ಹೊಸದೇನಲ್ಲ. ಮದುವೆ ಆಗೋದೇ ದೂರ ಆಗೋದಕ್ಕೋ ಅಥವಾ ದೂರ ಆಗೋದೇ ಒಂದು ಪ್ಯಾಷನ್ ಆಗಿ ಹೋಗಿದ್ದೀವೋ, ಡಿವೋರ್ಸೇ ಒಂದು ಇವರ ಬಾಳಿನ ಒಂದು ಅಂಗವಾಗಿ ಹೋಗಿದ್ದೀವೋ ಅನ್ನೋಂಥ ಪ್ರಶ್ನೆ ಹೇಳೋದು ಸಹಜ. ಅದೇ ರೀತಿ ನಾನು ಮತ್ತು ಚಂದನ್ ದೂರ ಆಗಿದ್ದು ಅದೊಂದು ಕಾರಣಕ್ಕೆ ಅಂತ ಹೇಳಿಬಿಟ್ಟು ನಿವೇದಿತಾ ಕೂಡ ಇತ್ತೀಚೆಗೆ ಮತ್ತೊಂದು ಸಂದರ್ಶನದಲ್ಲಿ ಮಾತನಾಡಿದ್ದಾರೆ. ಈಗಾಗಲೇ ಸಾಕಷ್ಟು ಸಲ ನಿವೇದಿತಾ ಗೌಡ ಮತ್ತು ಚಂದನ್ ಶೆಟ್ಟಿ ಈ ವಿಚಾರದ ಬಗ್ಗೆ ಪರಸ್ಪರ ಅವರವರ ಸಂದರ್ಶನದಲ್ಲಿ ಅವರವರು ಹೇಳ್ಕೊಂಡಿದ್ದಾರೆ. ಈಗ ಚಂದನ್ ಶೆಟ್ಟಿ ಕೊಟ್ಟಂತಹ ಇಂಟರ್ವ್ಯೂನಲ್ಲಿ ಅವರು ಹೇಳ್ಕೊಂಡಿದ್ದರೆ, ಇನ್ನು ನಿವೇದಿತಾ ಗೌಡ ಕೂಡ ಸಾಕಷ್ಟು ಇಂಟರ್ವ್ಯೂನಲ್ಲಿ ಮಾತನಾಡಿದ್ದಾರೆ. ಇತ್ತೀಚೆಗೆ ರಾಜೇಶ್ ಗೌಡ ಅವರ ಒಂದು ಸುದೀರ್ಘವಾದಂಥ ಇಂಟರ್ವ್ಯೂನಲ್ಲಿ ಮನಬಿಚ್ಚಿ ಒಂದಷ್ಟು ಸಂಗತಿಗಳನ್ನು ಹಂಚಿಕೊಂಡಿದ್ದಾರೆ. ಅದರಲ್ಲೂ ಕೂಡ ಇವರು ಮದುವೆ ಆಗೋದಕ್ಕೆ ಕಾರಣವಾದಂಥ ಅಂಶವನ್ನು ಮೊಟ್ಟ ಮೊದಲ ಬಾರಿಗೆ ಹೇಳ್ಕೊಂಡಿದ್ದಾರೆ. ಈ ಕಾರಣಕ್ಕೆ ನಾನು ಮದುವೆ ಆಗುವಂಥ ಆಲೋಚನೆಗೆ ಬಂದೆ ಅಂತ ಹೇಳಿಬಿಟ್ಟು ನಮ್ಮಿಬ್ಬರ ನಡುವೆ ಪ್ರೀತಿ ಇತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಪ್ರೀತಿ ಹುಟ್ಟೋದಕ್ಕೆ ಕಾರಣ ಆಗಿದೆಯೇನೋ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಅಟ್ ದಿ ಸೇಮ್ ಟೈಮ್ ಇನ್ನೊಂದು ಸಂಗತಿಯನ್ನು ಕೂಡ ಹೇಳ್ಕೊಂಡಿದ್ದಾರೆ. ಏನು ಅಂತ ಹೇಳಿದ್ರೆ, ಇವರ ಬದುಕಲ್ಲಿ ಟ್ರೋಲ್ಸ್ಗಳು ಎಷ್ಟು ಮಹತ್ವದ ಪಾತ್ರವನ್ನು ವಹಿಸ್ತಾ ಇದ್ದಾವೆ ಅನ್ನೋಂಥ ಸಂಗತಿಯನ್ನು ಕೂಡ ಬಹಿರಂಗಪಡಿಸಿದ್ದಾರೆ. ಹಾಗಾದರೆ ಏನು ಹೇಳಿದ್ದಾರೆ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸಿನಿಮಾದ ನಟ ನಟಿಯರು ಡೇಟಿಂಗು, ಬ್ರೇಕಪ್ಪು, ಲವ್ವು, ಗೀವು ಜೊತೆಗೆ ಡವ್ ಇವುಗಳಿಗೇನು ಕೂಡ ಕಡಿಮೆನೇ ಇಲ್ಲ. ಇಂತಹ ಗಾಸಿಪ್ಗಳಿಗೇನು ಕೂಡ ಕಡಿಮೆನೇ ಇಲ್ಲ. ನಿನ್ನೆ ಮೊನ್ನೆ ಜೊತೆಯಲ್ಲಿ ಓಡಾಡ್ಕೊಂಡಿದ್ದಂಥವ್ರು, ಅವಾರ್ಡ್ ಫಂಕ್ಷನ್ಸ್ಗಳಲ್ಲಿ ಕಾಣಿಸ್ಕೊಂಡವರು, ರಾತ್ರಿ ಹೋದರೆ ಊಟಕ್ಕೆ, ಬೆಳಗ್ಗೆ ಆದರೆ ಕೆಲವೊಂದಷ್ಟು ರೆಸಾರ್ಟ್ಗಳಿಗೆ ಸುತ್ತಾಡುವಂತಹ ಈ ಜೋಡಿಗಳು ಒಂದಷ್ಟು ದಿನಗಳಾದ ಮೇಲೆ ಮತ್ತಿನ್ನೊಬ್ಬರ ಜೊತೆ ಕಾಣಿಸ್ಕೊಳ್ತಾರೆ. ಮಾರನೇ ದಿನವೇ ಅವರ ಮದುವೆ ಸುದ್ದಿನೂ ಕೂಡ ಹರಿದಾಡ್ಬಿಡ್ತದೆ. ಅದಾಗಿ 3 ತಿಂಗಳೊಳಗಡೆ ಡಿವೋರ್ಸ್ ಅನ್ನುವಂಥ ಸಂಗತಿನೂ ಕೂಡ ಬಹಿರಂಗ ಆಗ್ತದೆ. ಇನ್ನು ಆದರ್ಶ ದಂಪತಿಗಳಂತೆ ಪೋಸೋನ್ನು ಕೊಟ್ಟವರು ಅದ್ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕೆ ಸಂಬಂಧವನ್ನು ಕಡಿದುಕೊಂಡು ಬಿಡ್ತಾರೆ. ಇವೆಲ್ಲದೂ ಕೂಡ ಸೆಲೆಬ್ರಿಟಿಗಳ ಪರ್ಸ್ನಲ್ ಲೈಫ್ನಲ್ಲಿ ಕಾಮನ್ನು. ಉದಾಹರಣೆಗೆ ಚಂದನ್ ಶೆಟ್ಟಿ, ನಿವೇದಿತಾ ಗೌಡ. ಹೌದು, ಎಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಮನಪೂರ್ವಕವಾಗಿ ಮದುವೆಯಾಗಿ ಮನಪೂರ್ವಕವಾಗಿಯೇ ದೂರವಾದಂತಹ ಈ ಇಬ್ಬರು ಈಗ ತಮ್ಮ ಬದುಕಿನ ಸಂತೆಯಲ್ಲಿ ನಡೆದಂತಹ ಒಂದಷ್ಟು ಸಂಗತಿಗಳನ್ನು ಬಹಿರಂಗಪಡಿಸ್ತಿದ್ದಾರೆ. ತಮ್ಮ ನೆಮ್ಮದಿಯನ್ನು ಹುಡುಕ್ತಾ ಸಾಕ್ತಾ ಇದ್ದಾರೆ. ವಿಚ್ಛೇದನದ ನಂತರ ನಿವೇದಿತಾ ಗೌಡ ರೀಲ್ಸು, ಫಾಲ್ಸು, ಫಾರಿನ್ ಟ್ರಿಪ್ಪು ಅಂತೇಳ್ಬಿಟ್ಟು ಬ್ಯುಸಿಯಾಗಿದ್ದರೆ, ಚಂದನ್ ಶೆಟ್ಟಿ ಸಂಗೀತ, ಸಾಹಿತ್ಯ, ಸಿನಿಮಾ ಅಂತೇಳ್ಬಿಟ್ಟು ತಲೆ ಕೆಡಿಸ್ಕೊಂಡು ಕೂತುಬಿಟ್ಟಿದ್ದಾರೆ. ರಾಷ್ಟ್ರೀಯ ಮಟ್ಟದಲ್ಲಿ ಅಲ್ಲ, ಬದಲಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಬೇಕು, ಬೆಳಿಬೇಕು ಅನ್ನುವಂಥ ಪ್ರಯತ್ನವನ್ನು ಚಂದನ್ ಶೆಟ್ಟಿ ಹಗಲು ರಾತ್ರಿ ಅಂತೇಳಿ ಮಾಡ್ತಾ ಇದ್ದಾರೆ. 2ನೇ ಮದುವೆಗೆ ಸಜ್ಜಾಗಿದ್ದಾರೆ. ಇದರ ನಡುವೆ ಸಮಯವನ್ನು ಬಿಡುವು ಮಾಡಿಕೊಂಡಂತಹ ಆಗಾಗ ಇಬ್ಬರೂ ಕೂಡ ಒಂದೊಂದು ಇಂಟರ್ವ್ಯೂಗಳನ್ನು ಕೊಡುವಂಥದ್ದು ಕೂಡ ಕಾಮನ್ ಆಗಿ ಹೋಗಿದೆ. ಹಲವರಿಗೆ ಇವರು ಹಲವು ರೀತಿಯಾದಂಥ ಸಂದರ್ಶನವನ್ನು ಕೊಟ್ಟಿದ್ದಾರೆ. ಹಲವು ಸಂಗತಿಗಳನ್ನು ಹಲವು ಸಲ ಬಹಿರಂಗಪಡಿಸಿದ್ದಾರೆ. ಹೀಗೆ ಇತ್ತೀಚೆಗೆ ನೀಡಿದಂಥ ಸಂದರ್ಶನದಲ್ಲಿ ನಿವೇದಿತಾ ಗೌಡ ತಮ್ಮ ಡಿವೋರ್ಸ್ಗೆ ಕಾರಣವೇನು ಅನ್ನೋದನ್ನು ಹೇಳಿದ್ದಾರೆ. ಪ್ರೀತಿಸಿ, ಮೋಹಿಸಿ, ಮದುವೆ ಆದ ನಂತರ ಎಡವಿದ್ದು ಎಲ್ಲಿ ಅಂತೇಳಿ ಹಂಚಿಕೊಂಡಿದ್ದಾರೆ. ಹೌದು, ನಿವೇದಿತಾ ಗೌಡ ಈಗಾಗಲೇ ಸಾಕಷ್ಟು ಸಲ ನಮ್ಮ ಡಿವೋರ್ಸ್ ವಿಚಾರವನ್ನು ಮಾತನಾಡಿದ್ದಾರೆ. ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ, ಸಾಕಷ್ಟು ಬೇರೆ ಬೇರೆ ಚಾನಲ್ಗಳ ಇಂಟರ್ವ್ಯೂನಲ್ಲಿ ಈ ಸಂಗತಿಯನ್ನು ಬಹಿರಂಗಪಡಿಸಿದ್ದಾರೆ. ಬಟ್ ಫಾರ್ ದಿ ಫಸ್ಟ್ ಟೈಮ್ ಅನ್ನೋ ರೀತಿಯಲ್ಲಿ ರಾಜೇಶ್ ಗೌಡ ಅವರ ಯೂಟ್ಯೂಬ್ ಚಾನಲ್ಗೆ ನೀಡಿರುವಂಥ ಸಂದರ್ಶನದಲ್ಲಿ ಮನಬಿಚ್ಚಿ ಕೆಲವೊಂದಷ್ಟು ಸಂಗತಿಗಳನ್ನು ಇಲ್ಲಿ ಹೇಳಿದ್ದಾರೆ. ಇನ್ಫ್ಯಾಕ್ಟು ಮೊದಲಿಗೆ ಮದುವೆ ಸಂಗತಿಯನ್ನು ಕೂಡ ಹೇಳಿದ್ದಾರೆ. ಏನು ನಮ್ಮ ಮದುವೆಗೆ ಕಾರಣವಾದಂಥ ಅಂಶಗಳು ಏನು ಅನ್ನೋದನ್ನು ಕೂಡ ಬಹಿರಂಗಪಡಿಸಿದ್ದಾರೆ. ಜೊತೆಗೆ ಡಿವೋರ್ಸ್ಗೆ ಕಾರಣವಾದಂಥ ಸಂಗತಿಗಳು ಏನು ಅನ್ನೋದನ್ನು ಕೂಡ ಹೇಳಿದ್ದಾರೆ. ಅವರ ಮಾತುಗಳಲ್ಲೇ ಅವರ ಮಾತುಗಳನ್ನು ಕೇಳ್ತಾ ಹೋಗೋದಾದರೆ, ಯಾರು ಕೂಡ ಡಿವೋರ್ಸ್ ಪಡೆಯಬೇಕು ಅನ್ನೋಂಥ ಉದ್ದೇಶದಿಂದ ಮದುವೆ ಆಗೋದಿಲ್ಲ ಅಂತಲೂ ಕೂಡ ನಿವೇದಿತಾ ಹೇಳ್ತಾರೆ. ಚೆನ್ನಾಗಿರ್ತೀವಿ, ಜೊತೆಯಲ್ಲಿ ಜೀವನ ಪೂರ್ತಿ ಬದುಕ್ತೀವಿ ಅನ್ನೋಂಥ ಆಶಯ ಮತ್ತು ಕನಸಿನ ಜೊತೆಗೆ ಎಲ್ಲರೂ ಕೂಡ ಮದುವೆ ಆಗೋದು. ಅದೇ ರೀತಿ ನಾವು ಕೂಡ ಮದುವೆ ಆದ್ವಿ ಅಂತಲೂ ಕೂಡ ನಿವೇದಿತಾ ತಮ್ಮ ಮನಸ್ಸಿನ ಭಾವನೆಯನ್ನು ಹಂಚಿಕೊಂಡಿದ್ದಾರೆ. ಎಲ್ಲೋ ಒಂದು ಕಡೆ ನಮ್ಮ ನಡುವೆ ಹೊಂದಾಣಿಕೆಯ ಸಮಸ್ಯೆ ಇತ್ತು ಅನ್ನೋದನ್ನು ಮತ್ತೊಮ್ಮೆ ನಿವೇದಿತಾ ಒತ್ತಿ ಹೇಳಿದ್ದಾರೆ. ನಮ್ಮ ಮದುವೆ ವಿಚಾರದಲ್ಲಿ ಸಾಮಾಜಿಕ ಜಾಲತಾಣ ತುಂಬಾ ಮಹತ್ವವಾದಂಥ ಪಾತ್ರವನ್ನು ವಹಿಸ್ತು ಅನ್ನೋದನ್ನು ನಿವೇದಿತಾ ಇಲ್ಲಿ ಹೇಳ್ತಾರೆ. ನಮ್ಮ ಭಾವನೆಗಳನ್ನು ಹೇಳಿರುವಂತಹ ನಿವೇದಿತಾ, ನೀವು ಮದುವೆ ಆದರೆ ಚೆನ್ನಾಗಿರ್ತೀರ, ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ, ಯಾವುದೇ ಇವೆಂಟಿಗೆ ಹೋದರೂ, ಎಲ್ಲೇ ಭಾಗಿಯಾದರೂ ಕೂಡ ಇಂಥ ಮಾತುಗಳು ಬರ್ತಾಯಿತ್ತು. ತುಂಬ ಮುದ್ದಾಗಿದೆ ನಿಮ್ಮ ಜೋಡಿ, ಮದುವೆ ಆಗಿಬಿಡಿ ಅಂತಲೂ ಕೂಡ ಹೇಳ್ತಿದ್ರಂತೆ. ಇದು ಇವರ ಮನಸ್ಸಿನ ಮೇಲೆ ಭಾರಿ ಇನ್ಫ್ಲುಯೆನ್ಸ್ ಮಾಡ್ತು, ಇಬ್ಬರು ಮನಸ್ಸು ಮೇಲೆ ಕೂಡ. ಹೌದಾ, ನಾವು ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀವ, ಮದುವೆ ಆಗುವಂತಹ ಜೋಡಿ ಥರ ಇದ್ದೀವ ಅನ್ನೋದನ್ನು ಇವರು ಆಲೋಚನೆ ಮಾಡ್ತಾರೆ. ಬದುಕು ಮುಂದೆ ಸಾಕ್ತೀವ ಅನ್ನೋದನ್ನು ಇವರು ಆಲೋಚನೆ ಮಾಡೋದಿಲ್ಲ. ನಮ್ಮಿಬ್ಬರ ನಡುವೆ ಹೊಂದಾಣಿಕೆ ಬರ್ತದ ಅನ್ನೋದನ್ನು ಕೂಡ ಇವರು ಆವತ್ತಿಗೆ ಆಲೋಚನೆ ಮಾಡೋದಿಲ್ಲ. ನಮಗೆ ಸರಿ ಹೋಗುತ್ತಾ ಅನ್ನೋದನ್ನು ಕೂಡ ಅವರು ಆವತ್ತು ಆಲೋಚನೆ ಮಾಡಲಿಲ್ಲ. ಅಷ್ಟೇ ಆಲೋಚನೆ ಮಾಡಿದ್ರು, ಜನ ಹೇಳ್ತಿದ್ದಾರಲ್ಲ, ನಾವು ಮದುವೆ ಆಗಿ ಬಿಡೋಣ ಅನ್ನುವಂಥ ತೀರ್ಮಾನಕ್ಕೆ ಬಂದರು. ಕೊನೆಗೂ ಕೂಡ ಮದುವೆ ಆದರು. ಬಟ್ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಬರ್ತಿದ್ದಂಥ ಕಮೆಂಟ್ಸು, ಸಾರ್ವಜನಿಕ ಜೀವನದಲ್ಲಿ ಹೇಳ್ತಿದ್ದಂಥ ಮಾತುಗಳು ಬದುಕಿಗೆ
ಅದು ಸೂಟ್ ಆಗೋದಿಲ್ಲ ಅಥವಾ ನಿದರ್ಶನ ಆಗೋದಿಲ್ಲ ಅನ್ನೋದಕ್ಕೆ ಇದು ಸತ್ಯವಾಯಿತು. ನಮಗೆ ಆ ಮಾತುಗಳನ್ನು ಕೇಳಿ ಭಾವನೆ ಬದಲಾಯಿತು. ನಾವು ಒಂದು ರೀತಿಯಲ್ಲಿ ಅಣ್ಣ ತಂಗಿ ರೀತಿ ಇದ್ವಿ, ನಂತರ ಗರ್ಲ್ಫ್ರೆಂಡ್ ಬಾಯ್ ಫ್ರೆಂಡ್ಸ್ ಆದ್ವಿ, ನಂತರ ದಂಪತಿಗಳಾದ್ವಿ ಅಂತ ಹೇಳ್ತಾರೆ. ಆದರೆ ನಾವು ಯಾವತ್ತೂ ಕೂಡ ಜೊತೆಯಾಗಿ ಸಮಯವನ್ನು ಕಳೆದಿರಲಿಲ್ಲ. ಎಲ್ಲೋ ಒಂದು ಕಡೆ ಇದರಿಂದ ಹಿನ್ನಡೆ ಆಯಿತು ಅಂತೇಳಿ ಅನಿಸುತ್ತೆ. ಇನ್ನು ನಾವು ಸ್ನೇಹಿತರಾಗಿಯೇ ಮುಂದುವರೆದಿದ್ದರೆ ಎಲ್ಲದೂ ಕೂಡ ಚೆನ್ನಾಗಿರ್ತಿತ್ತು. ಸುಮ್ಮನೆ ನಾವು ಸ್ನೇಹಿತರಾಗಿಯೇ ಇರಬೇಕಾಗಿತ್ತು ಅಂಥೇಳಿ ಅನಿಸಿದ್ದು ಕೂಡ ಇದೆ ಅಂತಲೂ ಕೂಡ ನಿವೇದಿತ ಹೇಳ್ತಾರೆ. ಆಗಲೇ ಹೇಳಿದಂತೆ ಹೊಂದಾಣಿಕೆಯ ಕೊರತೆ ಇತ್ತು ನಮ್ಮ ನಡುವೆ ಅನ್ನೋದನ್ನು ನಿವೇದಿತ ಒಪ್ಕೊಳ್ತಾರೆ. ಯಾರೋ ನಿವೇದಿತ ಗೌಡ ಮತ್ತು ಚಂದನ್ ಶೆಟ್ಟಿ ನಡುವೆ ಹೊಂದಾಣಿಕೆಯ ಕೊರತೆ ಇತ್ತು ಅಂತೇಳಿ ಕಾರಣವೂ ಕೂಡ ಇದೆ. ಅದಕ್ಕೆ ಸಾಕಷ್ಟು ಕಾರಣಗಳಿದ್ದಾವೆ. ಇನ್ನು ಡಿವೋರ್ಸ್ನ ನಂತರ ಚಂದನ್ ಶೆಟ್ಟಿ ಮತ್ತು ನಿವೇದಿತ ಗೌಡ ಜಂಟಿಯಾಗಿ ಸುದ್ದಿಗೋಷ್ಠಿಯನ್ನು ಕೂಡ ಮಾಡಿದರು. ಈ ವಿಚಾರದ ಕುರಿತು ಕೂಡ ಮಾತನಾಡಿರುವಂಥ ನಿವೇದಿತ ವಿಚ್ಛೇದನದ ಕುರಿತು ತುಂಬಾ ವೈಯಕ್ತಿಕವಾಗಿ ಕೆಲವೊಂದಷ್ಟು ಸಂಗತಿಗಳು ಕೂಡ ಬಹಿರಂಗ ಆದವು. ನಮ್ಮ ದಾಂಪತ್ಯ ಮುರಿದು ಬೀಳೋದಕ್ಕೆ ಕಾರಣವೇನು ಅನ್ನೋದು ಉತ್ತರ ನಾನು ಯಾರಿಗೂ ಕೂಡ ಕೊಡಬೇಕಾಗಿರಲಿಲ್ಲ. ಬಟ್ ಆದರೆ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಯಾಕಂತೇಳಿದ್ರೆ ಅಂತಹ ಊಹಾಪೋಹದ ಸುದ್ದಿಗಳು ಕೇಳಿ ಬರೋದಕ್ಕೆ ಶುರುವಾಯಿತು. ಯಾರ್ಯಾರೋ ಸಂಬಂಧ ಇಲ್ಲದೇ ಇರೋರೆಲ್ಲ ಕೂಡ ಮಾತನಾಡೋದಕ್ಕೆ ಶುರು ಮಾಡಿದ್ರು. ಇದು ಯಾಕೋ ಸ್ವಲ್ಪ ಸರಿ ಹೋಗ್ತಿಲ್ಲ ಅನ್ನೋಂಥ ಸಂಗತಿ ಬಹಿರಂಗ ಆಯಿತು. ಅದರಲ್ಲೂ ಕೂಡ ನಮ್ಮ ಈ ದಾಂಪತ್ಯ ಜೀವನದ ಕುರಿತು ನಮಗೆ ಪರಿಚಯ ಇಲ್ಲದವರು ಸಿಕ್ಕವರು ಮಾಧ್ಯಮಗಳಲ್ಲಿ ಮಾತನಾಡೋದಕ್ಕೆ ಶುರು ಮಾಡಿದರು. ಹೀಗಾಗಿ ನಾವು ಒಮ್ಮೆಯೂ ಕೂಡ ಮಾತನಾಡದಂಥ ವ್ಯಕ್ತಿಗಳೇ ಬಂದು ನಮ್ಮ ಬಗ್ಗೆ ಮಾತನಾಡೋದಕ್ಕೆ ಶುರು ಮಾಡಿದಾಗ ಈ ಅಂತೆ ಕಂತೆಗಳಿಗೆ ಬ್ರೇಕ್ ಹಾಕಬೇಕು ಅನ್ನೋಂಥ ಉದ್ದೇಶದಿಂದ ನಾವು ಮಾಧ್ಯಮದ ಮುಂದೆ ಬಂದು ಮಾತನಾಡಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಿದ್ವಿ. ಒಬ್ಬರ ಮೇಲೊಬ್ಬರಿಗೆ ನಮಗೆ ಗೌರವ ಇತ್ತು. ಪತ್ರಿಕಾಗೋಷ್ಠಿ ಮಾಡಲು ಇದು ಕೂಡ ಒಂದು ಕಾರಣ ಆಗಿತ್ತು ಅನ್ನೋದನ್ನು ಕೂಡ ನಿವೇದಿತ ಹೇಳ್ತಾರೆ. ಆಗಿದ್ದಾಯಿತು. ಈಗ ನನ್ನ ಜೀವನದ ಮೇಲೆ ನಾನು ಗಮನವನ್ನು ಕೊಟ್ಟಿದ್ದೇನೆ ಮತ್ತು ನನ್ನ ಬಗ್ಗೆ ಟ್ರೋಲ್ ಮಾಡೋರ ಬಗ್ಗೆ ನಾನು ಕಿಂಚಿತ್ತೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಐ ಡೋಂಟ್ ಕೇರ್ ಅನ್ನೋಂತಹ ಒಂದು ವಿಚಾರವನ್ನು ಕಡ್ಡಿ ಮುರಿದಂತೆ ನಿವೇದಿತ ಹೇಳಿದ್ದಾರೆ. ಎಂತೆಂಥ ಟ್ರೋಲ್ಗಳು ಬರ್ತವೆ, ದಿನನಿತ್ಯನೂ ಕೂಡ ಏನಾದರೂ ಒಂದು ಬರ್ತಾನೆ ಇರ್ತದೆ. ನನಗಂತಲ್ಲ, ಸಾಕಷ್ಟು ಜನರಿಗೆ ಇದೇ ರೀತಿ. ನಾನು ಅದು ಯಾವುದನ್ನು ಕೂಡ ಸೀರಿಯಸ್ ಆಗಿ ತೆಗೆದುಕೊಳ್ಳೋದಿಲ್ಲ. ಸೊ ದಟ್ ನನಗೇನು ಕೂಡ ಅದು ಪರಿಣಾಮವನ್ನೇ ಬೀರೋದಿಲ್ಲ. ಕೆಲವರು ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ ಅಥವಾ ಮನಸ್ಸಿನ ಮೇಲೆ ತೆಗೆದುಕೊಳ್ತಾರೆ, ಅವ್ರಿಗೆ ಪರಿಣಾಮವನ್ನು ಬೀರ್ತದೆ. ಬಟ್ ನಾನು ಹೇಳೋದು ಅವರಿಗಿಷ್ಟೇ, ನೀವು ಯಾವುದನ್ನು ಕೂಡ ಸೀರಿಯಸ್ ಆಗಿ ತೆಗೆದುಕೊಳ್ಬೇಡಿ, ಲೈಟಾಗಿ ತೆಗೆದುಕೊಳ್ಳಿ, ಏನೂ ಕೂಡ ಆಗೋದಿಲ್ಲ. ಆಮೇಲೆ ಈ ಒಂದೇನಾಗುತ್ತೆ ಅಂತ ಹೇಳಿದ್ರೆ, ನಾವು ರಿಯಾಕ್ಟ್ ಮಾಡಿದಷ್ಟು ಅದು ಹೆಚ್ಚಾಗ್ತಾ ಹೋಗುತ್ತೆ. ನಾವು ಬಿಟ್ಟುಬಿಟ್ರೆ ಅದು ಅಲ್ಲಿಗೆ ಸ್ಟಾಪ್ ಆಗ್ತದೆ. ಸೊ ದಟ್ ನಾನು ಕೆಲವೊಂದಷ್ಟು ಈ ಟ್ರೋಲ್ಗಳನ್ನು ಕಮೆಂಟ್ಸ್ಗಳನ್ನು ನೋಡಲಿಕ್ಕೆ ಹೋಗೋದಿಲ್ಲ. ನನ್ನ ಕೆಲಸ ಏನು ಪೋಸ್ಟ್ ಮಾಡೋದು, ಅದನ್ನು ಮಾಡಿದ್ದೀನಿ. ಅವರವರ ಅಭಿಪ್ರಾಯ ಅವರವರು ಏನು ಬೇಕಾದರೂ ಹೇಳ್ಕೊಳ್ಳಿ. ಈಗ ಅವ್ರ ಮುಖದಲ್ಲಿ ಅಥವಾ ಅವ್ರ ಕೈಯಲ್ಲಿ ಕೆಸರಿದೆ ಅನ್ನೋದನ್ನು ಅವರೇ ತೋರಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋಕೆ ಹೋಗೋದಿಲ್ಲ. ಅವರವರ ಭಾವನೆಗಳಿಗೆ ಬಿಟ್ಟಂಥ ವಿಚಾರ. ಅದ್ರ ಬಗ್ಗೆ ನಾನು ತಲೆನೂ ಕೂಡ ಕೆಡಿಸ್ಕೊಳ್ಳೋದಿಲ್ಲ, ನಾನು ನೋಡೋದಕ್ಕೂ ಕೂಡ ಹೋಗೋದಿಲ್ಲ ಅನ್ನೋದನ್ನು ಕಡ್ಡಿ ಮುರಿಯೋದ್ರ ಮೂಲಕ ಹೇಳಿದ್ದಾರೆ. ಅಂದರೆ ಯಾವುದಕ್ಕೂ ಕೂಡ ಐ ಡೋಂಟ್ ಕೇರ್ ಅನ್ನೋದನ್ನು ನಿವೇದಿತ ಹೇಳ್ತಾರೆ. ಬಟ್ ಈ ದಾಂಪತ್ಯದ ವಿಚಾರಕ್ಕೆ ಬಂದರೆ ಮಾತ್ರ ಕೆಲವೊಂದಷ್ಟು ಇಲ್ಲ ಸಲ್ಲದ ಸಂಗತಿಗಳು ಏನು ವೈರಲ್ ಆಯಿತು ನೋಡಿ, ಅದಕ್ಕೆ ನಾನು ಫುಲ್ ಸ್ಟಾಪ್ ಇಡುವಂಥ ತೀರ್ಮಾನವನ್ನು ಇಟ್ಟೆ. ಅದಾದ ಬಳಿಕ ನನಗೆ ಸಂಬಂಧ ಇಲ್ಲ. ಈಗ ಅವ್ರೇನು ಮಾಡ್ತಿದ್ದಾರೆ, ಇವರೇನು ಮಾಡ್ತಿದ್ದಾರೆ, ಅದ್ರ ಬಗ್ಗೆ ನನಗೆ ಸಂಬಂಧನೂ ಕೂಡ ಇಲ್ಲ. ನಾನು ಅದ್ರ ಬಗ್ಗೆ ತಲೆನೂ ಕೂಡ ಕೆಡಿಸ್ಕೊಳ್ಳೋದಿಲ್ಲ. ನನ್ನ ಜೀವನವನ್ನು ನಾನು ನೋಡ್ಕೊಂಡು ಹೋಗ್ತಿದ್ದೇನೆ, ಅವ್ರ ಜೀವನವನ್ನು ಅವ್ರು ನೋಡ್ಕೊಂಡು ಹೋಗ್ತಿದ್ದಾರೆ. ನನಗೆ ಯಾವುದ್ರ ಬಗ್ಗೆನೂ ಕೂಡ ನಾನು ಕ್ಲಾರಿಟಿಯನ್ನು ಕೊಡುವಂಥ ಅವಶ್ಯಕತೆಯೇ ಇಲ್ಲ. ನಾನು ಏನು ಅನ್ನೋದು ನನ್ನ ಆಪ್ತರಿಗೆ, ನನ್ನ ಕುಟುಂಬಕ್ಕೆ ಗೊತ್ತಿದ್ದರೆ ಸಾಕು. ಬೇರೆ ಯಾರಿಗೂ ಕೂಡ ನಾನು ಉತ್ತರ ಕೊಡುವಂಥ ಅವಶ್ಯಕತೆ ಇಲ್ಲ, ಅಗತ್ಯನೂ ಕೂಡ ಇಲ್ಲ ಅಂಥೇಳಿ ನಿವೇದಿತ ಕೂಡ ತುಂಬ ಖಾರವಾಗಿ ಹೇಳಿದ್ದಾರೆ. ಬೇರೆಯವರು ಏನು ಬೇಕಾದರೂ ಅಂದ್ಕೊಳ್ಳಿ, ನಾನು ನನ್ನ ಬಗ್ಗೆ ಏನೇ ಬೇಕಾದ್ರೆ ಕಮೆಂಟ್ ಮಾಡಲಿ, ನಾನು ಕ್ಯಾರೆ ಅನ್ನಲ್ಲ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಈ ಮೂಲಕ ಹೆಣ್ಮಕ್ಳು ಹೇಗಿರಬೇಕು ಅನ್ನೋದನ್ನು ಕೂಡ ನಿವೇದಿತ ಹೇಳ್ಕೊಟ್ಟಿದ್ದಾರೆ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ನಿವೇದಿತ ಅವರ ಈ ಆ್ಯಟಿಟ್ಯೂಡು ಎಷ್ಟು ಖುಷಿಯಾಯಿತು ನಿಮಗೆ? ಇದು ಒಳ್ಳೆಯದಾ ಕೆಟ್ಟದಾ? ನಿಮ್ಮ ಅಭಿಪ್ರಾಯ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.